ಫುಟ್ಪಾತ್ ಮೇಲೆ ಬೇಕಾಬಿಟ್ಟಿ ಕಾರು ಚಲಾಯಿಸಿದ್ದವನನ್ನ ಬಂಧಿಸಲಾಗಿದೆ. ಈ ಬಗ್ಗೆ ಟಿವಿ9 ವರದಿ ಪ್ರಸಾರವನ್ನ ಮಾಡಿತ್ತು. ವರದಿಯ ಬಳಿಕ ಎಚ್ಚೆತ್ತಂತಹ ಮಹದೇವಪುರ ಟ್ರಾಫಿಕ್ ಪೊಲೀಸರು ಫುಟ್ಪಾತ್ ಮೇಲೆ ಕಾರನ್ನ ಚಲಾಯಿಸಿದ ಚಾಲಕನನ್ನ ಬಂಧಿಸಿದ್ದಾರೆ. ಹುಡಿ ಸರ್ಕಲ್ನಲ್ಲಿ ನವೆಂಬರ್ 27ನೇ ತಾರೀಕು ನಡೆದಿರುವಂತಹ ಘಟನೆ ವಿಡಿಯೋ ಸಮೇತವಾಗಿ ವರದಿಯನ್ನ ಮಾಡಿತ್ತು ಟಿವಿ9. ಬೆಂಗಳೂರಿನ ಮಹದೇವಪುರ ಪೊಲೀಸರಿಂದ ಈಗ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. KA 55 MM 9979 ಥಾರ್ ಜೀಪ್ ಪತ್ತೆಯಾಗಿದೆ. ನೋಡಿ, ಇದೇ ಜೀಪ್ ಯಾವ ರೀತಿಯಾಗಿ ನವೆಂಬರ್ 27ನೇ ತಾರೀಕು ಫುಟ್ಪಾತ್ ಮೇಲೆ ಓಡಿಸಿದ್ದಾನೆ ಅನ್ನೋದಕ್ಕೆ ಈ ವಿಡಿಯೋವೇ ಸಾಕ್ಷಿ ಹೇಳ್ತಾ ಇದೆ. ಈ ಬಗ್ಗೆ ಟಿವಿ9 ವರದಿಯನ್ನ ಕೂಡ ಮಾಡಿತ್ತು. ಇದೀಗ ಇದರ ಬೆನ್ನಲ್ಲೇ ಚಾಲಕನನ್ನ ಬಂಧಿಸಲಾಗಿದೆ. ಆತನ ಮೇಲೆ ಕ್ರಮವನ್ನ ಕೂಡ ತೆಗೆದುಕೊಳ್ತಾರೆ. ನೋಡಿ, ಆತನನ್ನ ಬಂಧಿಸಿರೋದ್ರ ಬಗ್ಗೆ ಟ್ವೀಟ್ ಕೂಡ ಮಾಡಲಾಗಿತ್ತು. ಯಾವ ರೀತಿಯಾಗಿ ಕ್ರಮ ತೆಗೆದುಕೊಂಡಿದ್ದೀವಿ ಅನ್ನೋದಾಗಿ, ಕಾನೂನು ರೀತಿಯ ಕ್ರಮವನ್ನ ಕೈಗೊಂಡಿರ್ತೀವಿ ಅನ್ನೋದಾಗಿ ಟ್ವೀಟ್ ಅನ್ನ ಕೂಡ ಮಾಡಿದ್ದಾರೆ ಪೊಲೀಸರು. ಅವತ್ತಿನ ದಿನ ಯಾವ ರೀತಿಯಾಗಿ ತಾರನ್ನ ಡ್ರೈವ್ ಮಾಡಿದ್ದಾನೆ ಆ ಚಾಲಕ ಅನ್ನೋದಕ್ಕೆ ಈ ವಿಡಿಯೋ ನೋಡಿದ್ರೇನೆ ನಿಮಗೆ ಗೊತ್ತಾಗುತ್ತೆ. ಯಾರಾದ್ರೂ ಫುಟ್ಪಾತ್ ಮೇಲೆ ನಡೆದುಕೊಂಡು ಹೋಗ್ತಾ ಇದ್ರೆ ಏನಾಗ್ತಾ ಇತ್ತು, ಏನಾದ್ರೂ ಆಗಿದ್ರೆ ಅದಕ್ಕೆ ಯಾರು ಜವಾಬ್ದಾರಿ?